ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕಾಮಿಡಿ ನಟ ರಾಕೇಶ್ ಪೂಜಾರಿ ವೇದಿಕೆಯ ಮೇಲೆ ಕುಸಿದು ಸಾವನ್ನಪ್ಪಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಹಾರ್ಟ್ ಅಟ್ಯಾಕ್ನಿಂದ ಇವರು ಸಾವನ್ನಪ್ಪಿದ್ದಾರೆ ಅಂತ ಒಂದಷ್ಟು ಸುದ್ದಿ ಆಯಿತು. ಅದಾದ ನಂತರ ಅವರ ತಂಗಿ ಮದುವೆಯ ವಿಚಾರವಾಗಿ ಮತ್ತೊಂದಿಷ್ಟು ಸುದ್ದಿ ಆಯಿತು. ಇದೀಗ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ಹಾಗೂ ಕಾಂತಾರ ಚಾಪ್ಟರ್ 1ರ ನಟ ರಾಕೇಶ್ ಪೂಜಾರಿಯವರ ನಿಧನ ಹೊಂದಿದ ಹಿನ್ನೆಲೆ ಅಭಿಮಾನಿಗಳಿಗೆ ಇದು ಬೇಸರ ಮೂಡಿಸಿತ್ತು. ಹೀಗಾಗಿ ಜೀ ಕನ್ನಡ ವಾಹಿನಿ ಜೊತೆ ಒಳ್ಳೆಯ ಒಡನಾಟ ಹೊಂದಿದ್ದಂತಹ ಈ ನಟನಿಗೆ ಎಲ್ಲರೂ ಕೂಡ ಗೌರವ ಸಮರ್ಪಿಸುತ್ತಿದ್ದಾರೆ. ಅದೇ ರೀತಿ ಜೀ ಕನ್ನಡ ವಾಹಿನಿಯ ವಿವಿಧ ಶೋಗಳಲ್ಲಿ ಅವರು ಕಾಣಿಸಿಕೊಳ್ತಿದ್ರು. ಅವರ ಮರಣದ ಹಿನ್ನೆಲೆ ಭರ್ಜರಿ ಬ್ಯಾಚುಲರ್ ಸೀಸನ್ 2ರ ವೇದಿಕೆಯ ಮೇಲೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ಈ ವೇಳೆ ಎಲ್ಲರೂ ಕೂಡ ಕಣ್ಣೀರಿಟ್ಟಿದ್ದಾರೆ. ಹೌದು, ನಟ ರಾಕೇಶ್ ಪೂಜಾರಿಯವರ ಒಂದಷ್ಟು ಹಳೆಯ ವಿಡಿಯೋ ಕ್ಲಿಪ್ಗಳನ್ನು ಪ್ಲೇ ಮಾಡಲಾಯಿತು. ಅದನ್ನು ನೋಡಿ ಭರ್ಜರಿ ಬ್ಯಾಚುಲರ್ಸ್ನಲ್ಲಿದ್ದಂತಹ ಎಲ್ಲ ಸಹ ಕಲಾವಿದರು ಕೂಡ ಅಕ್ಷರಶಃ ಕಣ್ಣೀರಿಟ್ಟಿದ್ದಾರೆ. ಜೊತೆಗೆ ಜಡ್ಜಸ್ಗಳು ಕೂಡ ರಾಕೇಶ್ ಪೂಜಾರಿಯ ಬಗ್ಗೆ ಮಾತನಾಡೋದ್ರ ಮೂಲಕ ರಾಕೇಶ್ ಪೂಜಾರಿಯವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಾಕೇಶ್ ಪೂಜಾರಿ ಮಗು ಇದ್ದಂತೆ ಇದ್ದ, ನಮ್ಮ ಭರ್ಜರಿ ಬ್ಯಾಚುಲರ್ಸ್ನ ಮಗು ಅವನು ಅಂತ ಎಲ್ಲರೂ ಕೂಡ ಕಣ್ಣೀರಿಟ್ಟು ಗೋಳಾಡಿದ್ದಾರೆ. ಒಟ್ಟಿನಲ್ಲಿ ಇಂಥ ಚಿಕ್ಕ ವಯಸ್ಸಿಗೆ ನಟ ರಾಕೇಶ್ ಪೂಜಾರಿ ಎನ್ನಿಲವಾಗಿದ್ದು ಮಾತ್ರ ಅಕ್ಷರಶಃ ಎಲ್ಲರಿಗೂ ಬಹಳಷ್ಟು ನೋವುಂಟು ಮಾಡಿದೆ. ಎಲ್ಲರನ್ನ ನಕ್ಕು ನಗಿಸ್ತಿದ್ದ ರಾಕೇಶ್ ಪೂಜಾರಿ ಮರ್ಯಾದ ಮೇಲೆ ಅಭಿಮಾನಿಗಳು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಅದೇ ರೀತಿ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಇದೀಗ ಎಲ್ಲರೂ ಕೂಡ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ರಾಕೇಶ್ ಪೂಜಾರಿಯವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಜೀವನದ ಕೊನೆಯುಸಿರೆಳೆದ ಅವರಿಗೆ ಭರ್ಜರಿ ಬ್ಯಾಚುಲರ್ ಸೀಸನ್ 2ರ ಸಹ ಕಲಾವಿದರು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮೂಲಕ ಎಲ್ಲರೂ ಕೂಡ ಕಂಬನಿ ಮಿಡ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.